ಉಪಲೋಕಾಯುಕ್ತರಿಗೆ ಬಂದ ಮೇಲೆ ನಡೆಸಿದಂಥ ಕೆಲವು ಮಹತ್ವದ ಪ್ರಕರಣಗಳ ಬಗ್ಗೆ ಹೇಳ್ಬೋದಾ? ಪೊಲೀಸ್ನವರು ತಹಸೀಲ್ದಾರರು ಅಲ್ಲಿಗೊಂದು ಲೆಟ್ರ್ ಬರೆಯೋದು ಇಲ್ಲಿಗೊಂದು ಲೆಟ್ರ್ ಬರೆಯೋದು, ಒಟ್ಟಿನಲ್ಲಿ ಅವನಿಗೆ ಮನೆ ಕೊಡಿಸ್ಲಿಲ್ಲ, ಆಸ್ತಿನೂ ಕೊಡಿಸ್ಲಿಲ್ಲ, ಗೊಳೋ ಅಂತಂದವನು ಒಂದು ನಮ್ಗೆ ಅರ್ಜಿ ಕೊಟ್ಟ. ಹಿಂಗಾಗಿದೆ. ಅಸಿಸ್ಟೆಂಟ್ ಕಮಿಷನರು ಮಾಡ್ತಾ ಇಲ್ಲ, ತಹಸೀಲ್ದಾರರು ಮಾಡ್ತಾ ಇಲ್ಲ, ಈ ಪೊಲೀಸ್ನವರು ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಆ ಪುಣ್ಯಾತ್ಮ ಯಾಕೆ ದುಡ್ಡು ಆಸ್ತಿ ಮಾಡಿದ್ನೋ, ಮದುವೆ ಆದ್ನೋ, ಮಕ್ಕಳು ಮಾಡಿದ್ನೋ ಅನ್ನೋ ಒಂದು ಪರಿಸ್ಥಿತಿ. ಈ ಕೆಂಗೇರಿ ಹತ್ರ ಒಂದು 4-5 ಮನೆಗಳನ್ನ ಮಾಡಿದ್ದ, 5-6 ಸೈಟ್ಗಳನ್ನ ಮಾಡಿದ್ದ. ಅವನಿಗೆ 3 ಜನ ಮಕ್ಕಳಿದ್ರು. ಅವನು ಎಲ್ಲರನ್ನೂ ಮಕ್ಕಳ ಹೆಸರಿಗೆ, ಹೆಂಡತಿ ಹೆಸರಿಗೆ, ಮಕ್ಕಳ ಹೆಸರಿಗೆ ಮಾಡಿದ್ದ. ರಿಟೈರ್ಡ್ ಆದಮೇಲೆ ಆ ಪುಣ್ಯಾತ್ಮಂಗೆ ರಿಟೈರ್ಡ್ ಆಗಿ 1 ತಿಂಗಳು ಕೂಡ ಮನೆ ಇಟ್ಕೊಳ್ಳಿಲ್ಲ. ಎಲ್ಲರೂ ಸೇರಿ ಅವ್ನು ಹೊರಗೆ ಹಾಕಿದ್ರು. ಆಲ್ಟರ್ನೇಟಿವ್ ರೆಮಿಡಿ ಇದೆ ಅಂತಂದು ಕಂಡು ಬಂದರೆ ನಾವು ಮುಟ್ಟಕ್ಕಾಗಲ್ಲ. ಆಲ್ಟರ್ನೇಟಿವ್ ರೆಮಿಡಿ ಇಲ್ಲ ಅಂತಂಥ ಸಂದರ್ಭದಲ್ಲಿ ನಾವು ಅದನ್ನು ಸಮಸ್ಯೆ ಅಂತ ಪರಿಗಣನೆ ಮಾಡಿ ಅವನಿಗೊಂದು ಕರ್ತವ್ಯ ಇದೆ, ಆ ಕರ್ತವ್ಯ ಮಾಡಲಿಲ್ಲ ಅಂತಂದಾಗ ಅದನ್ನು ತಗೊಂಡು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಸರ್, ತಾವು ಉಪಲೋಕಾಯುಕ್ತರಿಗೆ ಬಂದ ಮೇಲೆ ನಡೆಸಿದಂಥ ಕೆಲವು ಮಹತ್ವದ ಪ್ರಕರಣಗಳ ಬಗ್ಗೆ ಹೇಳ್ಬೋದಾ? ಕೆಲವು ಕೇಸುಗಳು ಹೇಳ್ಬೋದು. ಕೆಲವು ಕೇಸುಗಳನ್ನು ಹೇಳ್ತೀನಿ ನಾನು. ಹಾಂ ಸರ್. ಈಗ ನೋಡಿ, ವಿಚಿತ್ರವಾದಂಥ ಪ್ರಕರಣಗಳು ಬರುತ್ತೆ ಅದಕ್ಕೆ ನಮ್ಮ ಹತ್ರ. ನಾನು ಆಗಲೇ ಹೇಳಿದೆ, ಸಾರ್ವಜನಿಕ ಸಮಸ್ಯೆ ಮತ್ತು ಈ ಖಾಸಗಿ ಸಮಸ್ಯೆ. ಕೆಲವು ಖಾಸಗಿ ಸಮಸ್ಯೆಗಳ ಬಗ್ಗೆ ಒಂದೆರಡು ಹೇಳ್ತೀನಿ, ಸಾರ್ವಜನಿಕ ಸಮಸ್ಯೆಗಳ ಬಗ್ಗೆ ಒಂದೆರಡು ಹೇಳ್ತೀನಿ. ಒಂದು ಮಧುಗಿರಿ ಹತ್ತಾಯಿತು. ನಾನು ಅವಾಗ ಒಬ್ಬನೇ ಉಪಲೋಕಾಯುಕ್ತ ಇದ್ದೆ. ಇನ್ನು ನಮ್ಮ ಇನ್ನೊಬ್ಬರು ಸ್ನೇಹಿತರು ವೀರಪ್ಪನವ್ರು ಬಂದಿರಲಿಲ್ಲ, ಜಸ್ಟಿಸ್ ವೀರಪ್ಪ ಸಾಹೇಬರು ಬಂದಿರಲಿಲ್ಲ, ವೀರಪ್ಪ ಸಾಹೇಬರು ಬಂದಿರಲಿಲ್ಲ ಇನ್ನು. ಆವಾಗ ಮಧುಗಿರಿ ಒಳಗೆ ಒಬ್ಬ ಸೀನಿಯರ್ ಸಿಟಿಸನ್, ಅಂದರೆ ಅವನು ರೈತಾಪಿ, ಅವನಿಗಿಬ್ಬರು ಮಕ್ಕಳು. ಆ ಇಬ್ಬರು ಮಕ್ಕಳಿಗೆ ಪಾಪ ಒಳ್ಳೆಯ ಒಂದು ಉದ್ದೇಶದಿಂದ ಅವನು ಆಸ್ತಿ ಎಲ್ಲ ಹಂಚ್ಕೊಟ್ಬಿಟ್ಟ. ಅವನೇನು ತೊಗೊಳ್ಳಿಲ್ಲ. ತೋಟ ಇತ್ತು, ಜಮೀನಿತ್ತು, 2 ಮನೆ ಇತ್ತು, ಇಬ್ಬರು ಗಂಡು ಮಕ್ಕಳಿಗೂ ಒಂದೊಂದು ಮನೆ ಕೊಟ್ಟ, ಆಸ್ತಿ ಪಾಸ್ತಿಗಳೆಲ್ಲ ಹಂಚ್ಕೊಟ್ಬಿಟ್ಟ. ಹಂಚ್ಕೊಟ್ಟಾದಮೇಲೆ ಇಬ್ಬರು ತಂದೆನ ತಾಯಿನ ಹೊರಗಾಕ್ಬಿಟ್ರು. ಚಿಕ್ಕ ಮಗನ ಮನೆ ಒಳಗಿದ್ದ, ಚಿಕ್ಕ ಮಗ ನೋಡ್ಕೊತಾನೆ, ಅವನು ಇದು ಮಾಡ್ತಾನೆ ಅಂತಂದು ಅವನು ಹೇಳೋದು, ನಾನು ಅವನದೇ ಒಂದು 10 ತೆಂಗಿನ ಗಿಡ ಅವನಿಗೆ ಜಾಸ್ತಿ ಕೊಟ್ಟಿದ್ದ. ಚಿಕ್ಕ ಮಗನಿಗೆ ಒಂದು ಎಳ್ನೀರು ಕಿತ್ಕೊಳ್ಳೋಕ್ಕೂ ಬಿಡ್ತಿರಲಿಲ್ಲ ಈ ಅಪ್ಪನಿಗೆ. ಮನೆಯಿಂದ ಆಚೆಗೆ ಹಾಕಿದ್ರು. ಪಾಪ ಅವೆರಡು ಗಂಡ ಹೆಂಡತಿ ಇದಕ್ಕೆ ಹೋದ್ವು, ಎಲ್ಲಿ ಬಾಡಿಗೆ ಮನೆಗೆ ಹೋದ್ವು. ಬಾಡಿಗೆ ಮನೆಗೆ ಹೋದಂಥ ಸಂದರ್ಭದಲ್ಲಿ ಅಸಿಸ್ಟೆಂಟ್ ಕಮಿಷನರ್ಗೊಂದು ಸೀನಿಯರ್ ಸಿಟಿಸನ್ ಆ್ಯಕ್ಟ್ ಬಂದಿತ್ತು. ಅದರಲ್ಲಿ ಒಂದು ಅರ್ಜಿ ಕೊಟ್ಟ. ಆ ಅರ್ಜಿ ಅಲೋ ಆಯಿತು. ಅಲೋ ಆಗಿ ಇವನಿಗೆ ಇಬ್ಬರು ಮಕ್ಕಳು ಸೇರಿ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಒಂದು ಮನೆ ಬಿಟ್ಕೊಡ್ಬೇಕು. ಅಲ್ಲೂ ಆ್ಯಂಬಿಗ್ಯೂಯಸ್ ಆರ್ಡರ್ ಮಾಡಿದ್ರು. ಅವನಿಗೆ ಬೇಕಾದಂಥ ಇಬ್ಬರಲ್ಲಿ ಯಾರು ಕೇಳ್ತಾರೋ ಆ ಮನೆ ಕೊಟ್ಕೊಡ್ಬೇಕು ಮತ್ತು ಇಷ್ಟು ಜಮೀನನ್ನು ಅವನಿಗೆ ಬಿಟ್ಕೊಡ್ಬೇಕು ಅಂತಂದು ಆದೇಶ ಮಾಡಿದ್ರು. ಅವನ ರೈಟ್ ಏನು ಬರುತ್ತೆ, ಹಕ್ಕೇನು ಬರುತ್ತೆ ಅಷ್ಟು ಅವನು ಕೊಡಬೇಕು. ಆ್ಯಕ್ಚುಲಾಗಿ ಅವನು ಸ್ವಂತ ಸಂಪಾದನೆ ಮಾಡಿದ್ದು. ಪಿತ್ರಾರ್ಜಿತ ಆಸ್ತಿ ಅಲ್ಲ, ಪಿತ್ರಾರ್ಜಿತ ಆಸ್ತಿನೂ ಅಲ್ಲ. ಸೊ ಆದೇಶ ಮಾಡಿ ತಹಸೀಲ್ದಾರರಿಗೂ ಒಂದು ಡೈರೆಕ್ಷನ್ನ ಕೊಟ್ಟರು. ಈ ತಹಸೀಲ್ದಾರರು ಪೊಲೀಸ್ನವ್ರಿಗೆ ಬರೆದ್ರು. ಪೊಲೀಸ್ನವರು ತಹಸೀಲ್ದಾರರು ಅಲ್ಲಿಗೊಂದು ಲೆಟ್ರ್ ಬರೆಯೋದು ಇಲ್ಲಿಗೊಂದು ಲೆಟ್ರ್ ಬರೆಯೋದು, ಒಟ್ಟಿನಲ್ಲಿ ಅವನಿಗೆ ಮನೆ ಕೊಡಿಸ್ಲಿಲ್ಲ, ಆಸ್ತಿನೂ ಕೊಡಿಸ್ಲಿಲ್ಲ, ಗೊಳೋ ಅಂತಂದವನು ಒಂದು ನಮ್ಗೆ ಅರ್ಜಿ ಕೊಟ್ಟ. ಹಿಂಗಾಗಿದೆ. ಅಸಿಸ್ಟೆಂಟ್ ಕಮಿಷನರು ಮಾಡ್ತಾ ಇಲ್ಲ, ತಹಸೀಲ್ದಾರರು ಮಾಡ್ತಾ ಇಲ್ಲ, ಈ ಪೊಲೀಸ್ನವರು ಮಾಡ್ತಾ ಇಲ್ಲ ಅಂತಂದ್ಬಿಟ್ಟು ಆ ಪುಣ್ಯಾತ್ಮ ಯಾಕೆ ದುಡ್ಡು ಆಸ್ತಿ ಮಾಡಿದ್ನೋ, ಮದುವೆ ಆದ್ನೋ, ಮಕ್ಕಳು ಮಾಡಿದ್ನೋ ಅನ್ನೋ ಒಂದು ಪರಿಸ್ಥಿತಿ. ಆಮೇಲೆ ನಾನೇನು ಮಾಡಿದೆ, ಅದು ನೋಟಿಸ್ಗಳು ಕೊಟ್ಟೆ ಅವ್ರಿಗೆ, ಪಾರ್ಟಿಗಳಿಗೆ ಕೊಟ್ಬಿಟ್ಟು ಪರ್ಸ್ನಲ್ ಅಪಿಯರೆನ್ಸ್ಗೆ ಹಾಕ್ತೆ. ವೆರಿ ಗುಡ್. ಪರ್ಸ್ನಲ್ ಅಪಿಯರೆನ್ಸ್ಗಾಗಿ ಇಲ್ಲಿ ವಿಚಾರಣೆ ಮಾಡೋಣ, ಇದು ನೋಡೋಣ ಏನು ಪರಿಸ್ಥಿತಿ ಅಂತಂದ್ಬಿಟ್ಟು. ಅವ ಮಗ ಅವರೆಲ್ಲ ಬಂದರು. ಅವ್ರ ಮಕ್ಕಳಿಗೆ ಇಬ್ಬರಿಗೂ ಕೂಡಿಸ್ಕೊಂಡು ಸರಿಯಾಗಿ ಬುದ್ಧಿವಾದ ಹೇಳಿದೆ ನಾನು. ಆದರೂ ಎಷ್ಟು ಅಡಮೆಂಟಾಗಿದ್ದರು ಅವರು ಅಂತಂದರೆ, ಇಲ್ಲ ನಾವು ಅದ್ರ ಮೇಲೆ ಅಪೀಲ್ ಹಾಕ್ತೀವಿ, ಹಾಗಾಗ್ತೀವಿ ಹೀಗಾಗ್ತೀವಿ ಅಂತ. ನೀನು ಅಪೀಲಾರು ಹಾಕೋ, ಏನಾದರೂ ಹಾಕೋ, ಆರ್ಡ್ರ್ ಆಗಿದೆ, ಫಸ್ಟ್ ಬಿಟ್ಕೊಡ್ಬೇಕು. ನೀವು ಪೊಲೀಸ್ನವ್ರು ಏನ್ರಿ ಮಾಡ್ತಾಯಿದ್ದೀರಾ, ಅವರು ಆರ್ಡ್ರ್ ಇಂಪ್ಲಿಮೆಂಟ್ ಮಾಡಬೇಕು ತಹಸೀಲ್ದಾರರು, ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದನ್ನು ಕೇಳಿ 15 ದಿವಸದೊಳಗಾಗಿ ಯಾವ ಮನೆ ಬೇಕು ಅಂತ, ಚಿಕ್ಕ ಮಗನ ಮನೆ ಬೇಕು ಅಂತ, ಅವನಿಗೆ ಜಾಸ್ತಿ ಕೊಟ್ಟಿರೋದು, ಅವನು ಆ ಮನೆ ಬೇಕು ನನಗೆ ಅಂತ, ಆ ಮನೆ ಬಿಡಿಸಿ ಅವನ್ನ ಬಾಡಿಗೆ ಮನೆಗೆ ಕಳಿಸಿ, ಇವನಿಗೆ ಆ ಮನೆಯನ್ನು ಕಟ್ಟಿ ಆ ಜಮೀನನ್ನು ಕೂಡ ಅವನಿಗೆ ವಹಿಸ್ಕೊಟ್ವಿ. ಗಂಡ ಹೆಂಡತಿ ವಯಸ್ಸಾಗಿದ್ದಾರೆ, ನನ್ನ ಕಾಲಿಗೆ ನಮಸ್ಕಾರ ಮಾಡಕ್ಕೆ ಬರ್ತಾರೆ, ಅಷ್ಟು ನೊಂದಿರ್ತಾರೆ. ಒಂದು ಮಾನವೀಯ ಘಟನೆ, ಅಮಾನವೀಯವಾದಂಥ ಬಿಹೇವಿಯರ್. ಮಕ್ಕಳು ಬೇರೆ ಯಾರು ಅಲ್ಲ, ಅಕ್ಷಮ್ಯ ಅಪರಾಧ ಮಕ್ಕಳದ್ದು.
ಬಟ್ ಅಂಥ ಸಂದರ್ಭದಲ್ಲಿ ತಾವು ತಮ್ಮ ಒಂದು ಸ್ಥಾನದಿಂದ ಒಂದು ಮಾನವೀಯವಾದ ಕೆಲಸ ಮಾಡಿದ್ದೀರಿ, ಮಾಡ್ಬೋದು ಅಂತ ಕೆಲಸ. ಇನ್ನೊಂದು, ಈ ಕಾರ್ಕಳದಲ್ಲಿ ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಒಂದು ಅರ್ಜಿ ಕೊಡ್ತಾನೆ ಒಬ್ಬ ವ್ಯಕ್ತಿ. ಅವನಿಗೆ ಕೆಲಸಕ್ಕೆ ಅಪ್ಲಿಕೇಶನ್ ಹಾಕ್ತಾನೆ, ಅವ್ನ ಕೆಲಸಕ್ಕೆ ಸೆಲೆಕ್ಟ್ ಆಗ್ತಾನೆ. ಸೆಲೆಕ್ಟ್ ಆದಂಥ ಸಂದರ್ಭದಲ್ಲಿ ಇದನ್ನು ಕೊಡಬೇಕು. ಅವನು ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಈ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಬೇರೆ ಒಂದು ಅರ್ಹತಾ ಪತ್ರಗಳು ಅವನ್ನೆಲ್ಲ ಕೊಡಬೇಕು. ಅವನು ಅಪ್ಲಿಕೇಶನ್ ಕೊಡ್ತಾನೆ. ತಹಸೀಲ್ದಾರರು 2 ತಿಂಗಳಾದ್ರೂ ಕೂಡ ಆ ಸರ್ಟಿಫಿಕೇಟ್ ಕೊಡಲ್ಲ. ಅವನು ಏನು ಮಾಡ್ತಾನೆ, ಸೀದಾ ಸಂತೋಷ ಹೆಗ್ಡೆ ಸಾಹೇಬ್ರ ಹತ್ರ ಹೋಗ್ತಾನೆ ಅರ್ಜಿ ಕೊಡೋಕ್ಕೆ. ಅವನಿಗೆ ಗೊತ್ತಿಲ್ಲ ಇನ್ನು ಲೋಕಾಯುಕ್ತರು ಚೇಂಜ್ ಆಗಿದ್ದಾರೆ. ಅದೆಲ್ಲ ಸಂತೋಷ ಹೆಗ್ಡೆ ಅವರ ಒಂದು ಆ ಸ್ಟ್ಯಾಚರ್ ಹೇಗಿತ್ತಪ್ಪ ಅಂತಂದರೆ, ಇವತ್ತಿಗೂ ಕೂಡ ಅವ್ರನ್ನ ಸುಪ್ರೀಂ ಕೋರ್ಟ್ ಜಡ್ಜ್ ಅಂತನಾಗಲಿ, ಸಂತೋಷ ಹೆಗ್ಡೆ ಅವರು ಅಂತನಾಗಲಿ ಯಾರೂ ಅವ್ರನ್ನ ರೆಕಗ್ನೈಸ್ ಮಾಡಲ್ಲ. ಅವ್ರನ್ನ ಇವತ್ತೂ ಕೂಡ ಲೋಕಾಯುಕ್ತರು ಅಂತಲೇ ರೆಕಗ್ನೈಸ್ ಮಾಡ್ತಾರೆ. ಅಷ್ಟು ಆ ಒಂದು ಘನತೆಯನ್ನು ಅವರು ಸಂಪಾದನೆ ಮಾಡಿಕೊಟ್ಟಂಥ ಒಬ್ಬ ವ್ಯಕ್ತಿ. ಅವ್ರ ಹತ್ರಕ್ಕೆ ಹೋಗಿ ಅರ್ಜಿ ಕೊಡ್ತಾನೆ. ಅವರು ನನಗೆ ಫೋನ್ ಮಾಡ್ತಾರೆ, ಪಣೀಂದ್ರ ನೋಡಪ್ಪ ಇದೆ ನಾವು ಬಂದಿದೆ, ವಾಟ್ ಬೆಸ್ಟ್ ಯು ಕ್ಯಾನ್ ಡೂ, ಇದನ್ನು ಮಾಡಿ ಅಂತಂದು. ನಾನು ಅದು ಅಪ್ಲಿಕೇಶನ್ ತರಿಸ್ಕೊತೀನಿ. ಅವರು ನನಗೆ ಅದು ಕೊಡ್ತಾರೆ. ನಾನೇನು ಅಂದ್ಕೊಂಡೆ ಅಂತಂದರೆ, ಇದನ್ನು ಕೇಸ್ ರಿಜಿಸ್ಟರ್ ಮಾಡಿ ಅವನಿಗೊಂದು ನೋಟಿಸ್ ಕೊಟ್ಟು ಅವನು ಬಂದು ಒಂದು ಅಬ್ಜೆಕ್ಷನ್ ಹಾಕಿ ಇದೆಲ್ಲ ಆಗೋದ್ರ ಬದಲು ಪರಿಸ್ಥಿತಿ ಏನಿದೆ ಅಂತ ಯಾಕೆ ತಿಳ್ಕೊಬಾರ್ದು ಅಂತಂದು ಆ ತಹಸೀಲ್ದಾರ್ಗೆ ಒಂದು ಫೋನ್ ತಗೊಳ್ಳಿ ಅಂತಂದೆ. ಆ ತಹಸೀಲ್ದಾರ್ ಅಷ್ಟೊತ್ತಿಗೆ ಚೇಂಜ್ ಆಗಿದ್ದ, ಹೊಸ ತಹಸೀಲ್ದಾರರು ಬಂದಿದ್ದರು. ಅವ್ರನ್ನ ಕೇಳಿದೆ, ನೋಡ್ರಿ ಈ ಥರ ಅರ್ಜಿ ಬಂದಿದ್ದಂತೆ, ಏನು ಕ್ರಮ ತೊಗೊಂಡಿದ್ದೀರಾ, ಎಷ್ಟು ದಿನ ಆಯ್ತು ಅರ್ಜಿ ಕೊಟ್ಟು, ಯಾಕೆ ಕ್ರಮ ತೊಗೊಂಡಿಲ್ಲ, ಏನಾದ್ರು ಕಾನೂನಿನ ತೊಡಕೇನಾದ್ರು ಇದೆಯಾ, ತೊಡಕೇನಾದ್ರು ಇದ್ದರೆ ಒಂದು ಆರ್ಡ್ರ್ ಮಾಡಿದ್ರೆ ಅವ್ನು ಅಸಿಸ್ಟೆಂಟ್ ಕಮಿಷನರ್ಗೋ DC ಗೋ ಹೈಕೋರ್ಟ್ಗೋ ಇದು ಹಾಕ್ಕೋತಾನೆ, ನೀವು ಅದನ್ನು ಸ್ನಪ್ ಮಾಡಿದ್ರೆ ಹೇಗಪ್ಪ ಅಂತಂದು ಒಳ್ಳೆ ಮಾತಿನಲ್ಲೇ ಅವ್ರನ್ನ ಕೇಳಿದೆ. ಸರ್ ನಾನು ಮಧ್ಯಾಹ್ನ 2 ಗಂಟೆಗೆ ತಮ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಸರ್ ಅಂತಂದು ತಹಸೀಲ್ದಾರ್ ಹೇಳ್ದ. ಈ ಅಪಿಯರ್ಸ್ ಟು ಬಿ ಗುಡ್ ತಹಸೀಲ್ದಾರ್ ಅಂತ ಅನಿಸುತ್ತೆ. ಆಮೇಲೆ 2 ಗಂಟೆಗೆ ಅವನು ಸರ್ಟಿಫಿಕೇಟೇ ಇಶ್ಯೂ ಮಾಡಿದ್ದಾನೆ. ಗುಡ್, ವೆರಿ ಗುಡ್. ಸರ್ಟಿಫಿಕೇಟ್ ಇಶ್ಯೂ ಮಾಡಿ ನನಗೆ ಒಂದು ಕಾಪಿ ಕಳಿಸಿದ, ವ್ಯಾಟ್ಸಪ್ಪಲ್ಲಿ ಕಳಿಸ್ತಾ, ಸರ್ ಸರ್ಟಿಫಿಕೇಟ್ ನಾನು ರೆಡಿ ಮಾಡಿದ್ದೀನಿ ಸರ್, ಅವ್ರನ್ನ ಕಳಿಸಿ ಬಂದು ತೊಗೊಂಡೋಗ್ಲಿ, ಇಶ್ಯೂ ಮಾಡಿದ್ದೀನಿ ಸರ್ ನಾನು ಅಂತಂದು. ಆ ಹುಡುಗ ಅಲ್ಲೇ ಸಾಷ್ಟಾಗ ನಮಸ್ಕಾರ ಮಾಡಿಬಿಟ್ಟ. ಸರ್ 2 ತಿಂಗಳಿಂದ ನಾನು ಅಲಿದೇ ಇರೋ ಜಾಗ ಇಲ್ಲ ಸರ್, ಎಲ್ಲರ ಕಡೆಯಿಂದನೂ ಮಾಡಿದ್ರು, ಏನು ಮಾಡಿದ್ರು ಕೆಲಸ ಆಗಲಿಲ್ಲ ಸರ್, ನಿಮ್ದೊಂದು ಫೋನ್ ಕೆಲಸ ಮಾಡ್ತು ಸರ್ ಅಂತಂದು ಇದು. ಆದರೆ ನಾವು ಎಲ್ಲ ಕೇಸುಗಳಲ್ಲೂ ಎಲ್ಲ ಪ್ರಕರಣಗಳಲ್ಲೂ ಕೂಡ ಈ ಒಂದು ಲಿಬರ್ಟಿ ತಗೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಜನಗಳು ಕೂಡ ತಪ್ಪು ತಿಳ್ಕೊಬಾರ್ದಲ್ವಾ, ಎಲ್ಲದರಲ್ಲೂ ಫೋನ್ ಮಾಡಿಬಿಟ್ರೆ ಕೆಲಸ ಆಗುತ್ತೆ ಅಂತಂದು ಎಲ್ಲದಕ್ಕೂ ಮಾಡಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಸಂದರ್ಭಗಳ ಅನುಗುಣವಾಗಿ ನಾವು ಮಾಡಬೇಕಾದಂಥ ಸರ್. ಈಗ ತಂದೆ ತಾಯಿಯನ್ನು ಹೊರಗೆ ಹಾಕಿದ ಮಕ್ಕಳ ಬಗ್ಗೆ ಹೇಳಿದ್ರಲ್ಲ, ತಾವು ಹೇಳಿದ್ರಿ, ಇಂಥ ಪ್ರಕರಣಗಳು ಸುಮಾರಿದೆ ಸರ್ ಬೆಂಗಳೂರಲ್ಲಿ ಕೂಡ. ನನ್ನ ಗಮನಕ್ಕೂ 1-2 ಪ್ರಕರಣಗಳು ಬಂದಿದ್ದಾವೆ. ಒಬ್ಬ ಸರ್ಕಾರಿ ನೌಕರ ಏನು ಅದು ಭ್ರಷ್ಟಾಚಾರ ಮಾಡಿಯೋ ಏನು ಮಾಡಿಯೋ ಗೊತ್ತಿಲ್ಲ, ಈ ಕೆಂಗೇರಿ ಹತ್ರ ಒಂದು 4-5 ಮನೆಗಳನ್ನ ಮಾಡಿದ್ದ, 5-6 ಸೈಟ್ಗಳು ಮಾಡಿದ್ದ. ಅವನಿಗೆ 3 ಜನ ಮಕ್ಕಳಿದ್ರು. ಅವನು ಎಲ್ಲರನ್ನೂ ಮಕ್ಕಳ ಹೆಸರಿಗೆ, ಹೆಂಡತಿ ಹೆಸರಿಗೆ, ಮಕ್ಕಳ ಹೆಸರಿಗೆ ಮಾಡಿದ್ದ. ರಿಟೈರ್ಡ್ ಆದಮೇಲೆ ಆ ಪುಣ್ಯಾತ್ಮಂಗೆ ರಿಟೈರ್ಡ್ ಆಗಿ 1 ತಿಂಗಳ ಕೂಡ ಮನೆ ಇಟ್ಕೊಳ್ಳಿಲ್ಲ. ಎಲ್ಲರೂ ಸೇರಿ ಅವ್ನು ಹೊರಗೆ ಹಾಕಿದರು. ಇಂಥ ಅಮಾನವೀಯ ಪ್ರಕರಣಗಳು ಇರ್ತವೆ. ಬಟ್ ಇದು ನಿಮ್ಮ ಲೋಕಾಯುಕ್ತ ವ್ಯಾಪ್ತಿಗೆ ಬರುತ್ತಾ? ತಾವು ಮಧುಗಿರಿ ಉದಾಹರಣೆ ಕೊಟ್ಟ ಹಾಗೆ ತಾವು ಅದನ್ನು ಹೇಗೆ? ಅಲ್ಲಿ ನೋಡಿ, ಯಾವುದಾದ್ರು ಒಂದು ಸಂಸ್ಥೆಯಿಂದ ಒಂದು ಆದೇಶ ಆಗಿದ್ದು ಆ ಸಂಸ್ಥೆಯನ್ನು ಅಮಲ್ಜಾರಿಗೊಳಿಸೋದಕ್ಕೆ ಸಪ್ರೇಟ್ ಪ್ರಾವಿಷನ್ಗಳು ಇಲ್ಲದಿರ ಅದನ್ನು ಅಮಲ್ಜಾರಿಗೊಳಿಸೋದಕ್ಕೆ ಯಾರಿಗಾರು ನಿರ್ದೇಶನಗಳನ್ನು ಕೊಟ್ಟು ಆ ನಿರ್ದೇಶನಗಳನ್ನು ಅವರು ಸರಿಯಾಗಿ ಪಾಲನೆ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಒಂದು ಕರ್ತವ್ಯ ಲೋಪ ಆಗಿದೆ ಅಂತ ಕಂಡು ಬಂದಾಗ ಆ ಥರ ಪ್ರಕರಣಗಳನ್ನು ನಾವು ತಗೊಳ್ಳೋದಕ್ಕೆ ಸಾಧ್ಯತೆ ಇಲ್ಲ. ಅಲ್ಲೇ ಎಕ್ಸಿಕ್ಯೂಷನ್ ಹಾಕಬೇಕು ಅಂತಿದ್ರೆ ಎಕ್ಸಿಕ್ಯೂಷನ್ಗೆ ಹಾಕಬೇಕಾಗುತ್ತೆ. ಇವಾಗ ಉದಾಹರಣೆಗೆ ಸಿವಿಲ್ ಕೋರ್ಟ್ನಲ್ಲಿ ನೀವು ಡಿಗ್ರಿ ತೊಗೊಂಡ್ಬಿಟ್ರೆ ಆ ಡಿಗ್ರಿ ನಮ್ಮಲ್ಲಿ ಬಂದು ಎಕ್ಸಿಕ್ಯೂಟ್ ಮಾಡೋದಕ್ಕಾಗೋದಿಲ್ಲ. ಯಾಕೆಂದರೆ ಅಮಲ್ಜಾರಿಗೆ ಅಲ್ಲೇನೇ ಪ್ರಾವಿಷನ್ ಇದೆ. ಇವಾಗ ಡಿಗ್ರಿ ತೊಗೊಂಡಿರ್ತಾರೆ, ಪೊಸೆಷನ್ ಕೊಡಿಸ್ಬೇಕು ಅಂತಂದು ನಮಗೆ ಇದರಿಂದ ತೆಗೆದಾಕ್ಬಿಟ್ಟಿದ್ದಾರೆ, ಕೋರ್ಟ್ ಡಿಗ್ರಿ ಕೊಟ್ಟಿದೆ ಪೊಸೆಷನ್ ಕೊಡಿಸಿ ಅಂತಂದು ಅಲ್ಲಿ ಕೋರ್ಟ್ಗೆ ಅಮಲ್ಜಾರಿ ಹಾಕೋದ್ರ ಬದಲು ನಮಗೆ ಕೊಡ್ತಾರೆ ಅರ್ಜಿ. ನಾವು ಅದನ್ನು ಮಾಡೋದಕ್ಕೆ ಬರೋದಿಲ್ಲ. ಅವಾಗ ಅವರು ಕೋರ್ಟ್ಗೆ ಅಮಲ್ಜಾರಿಗೆ ಹಾಕಿಸಿ ಎಕ್ಸಿಕ್ಯೂಷನ್ಗೆ ಹಾಕಿ ಅಲ್ಲಿ ಹೋಗಿ ಅವರು ಸ್ವತ್ತಿನ ಸುಬರ್ದನ್ನು ಪಡ್ಕೋಬೇಕಾಗುತ್ತೆ. ಯಾವುದೇ ಸಂಸ್ಥೆ, ಅದು ಖಾಸಗಿ ಸಮಸ್ಯೆ ಆಗಲಿ ಒಂದು ಸಾರ್ವಜನಿಕ ಸಮಸ್ಯೆ ಆದರೂ ಕೂಡ ಇದು ಪ್ರಿನ್ಸಿಪಲ್ ಇದು ಅಪ್ಲೈ ಆಗುತ್ತೆ. ಅದಕ್ಕೆ ನಾನು ಹೇಳಿದೆ ಸೆಕ್ಷನ್ 8(1)(b) ಆಲ್ಟರ್ನೇಟಿವ್ ರೆಮಿಡಿ ಎಲ್ಲೆಲ್ಲಿ ಅವೈಲಬಿಲಿಟಿ ಇದೆ. ಈಗ ನಾನು ಮಧುಗಿರಿ ಕೇಸ್ನಲ್ಲೂ ಕೂಡ ಅದನ್ನು ಹೇಳಿದ್ದು, ಆಲ್ಟರ್ನೇಟಿವ್ ರೆಮಿಡಿ ಇದೆ ಅಂತ ಕಂಡು ಬಂದರೆ ನಾವು ಮುಟ್ಟಕ್ಕಾಗಲ್ಲ. ಆಲ್ಟರ್ನೇಟಿವ್ ರೆಮಿಡಿ ಇಲ್ಲ
ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಸಮಸ್ಯೆ ಅಂತ ಪರಿಗಣನೆ ಮಾಡಿ ಅವನಿಗೊಂದು ಕರ್ತವ್ಯ ಇದೆ, ಆ ಕರ್ತವ್ಯ ಮಾಡಲಿಲ್ಲ ಅಂತಂದಾಗ ಅದನ್ನು ತಗೊಂಡು ಪರಿಹಾರ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು.